ವಾಹನ ತಯಾರಕರು ಮತ್ತು ಮಾರಾಟಗಾರರ ಬಳಿ ಮಾರಾಟವಾಗದೆ ಉಳಿದಿರುವ ಭಾರತ್ ಸ್ಟೇಜ್ 3 ಎಂಜಿನ್ ಇರುವ ಹೊಸ ವಾಹನಗಳು ನಾಳೆಯಿಂದ ಮಾರಾಟ ಆಗಲ್ಲ. ಏಪ್ರಿಲ್ 1ರ ನಂತರವೂ ಈ ವಾಹನಗಳ ಮಾರಾಟ ಮತ್ತು ನೋಂದಣಿಗೆ ಅವಕಾಶ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ದೇಶದಾದ್ಯಂತ ನಾಳೆಯಿಂದ BS4 ಮಾನದಂಡದ ಎಂಜಿನ್ನ ವಾಹನಗಳನ್ನಷ್ಟೇ ಮಾರಾಟ ಮತ್ತು ನೋಂದಣಿ ಮಾಡಬೇಕು ಅಂತ ರಸ್ತೆ ಮತ್ತು ಸಾರಿಗೆ ಸಚಿವಾಲಯವು 2015 ಆಗಸ್ಟ್ 19ರಂದೇ ಅಧಿಸೂಚನೆ ಹೊರಡಿಸಿತ್ತು. ಭಾರತದ ವಾಹನ ತಯಾರಿಕಾ ಕಂಪನಿಗಳ ಬಳಿ BS3 ಎಂಜಿನ್ನ ಒಟ್ಟು 8.24 ಲಕ್ಷ ವಾಹನಗಳು ಮಾರಾಟವಾಗದೆ ಉಳಿದಿವೆ. ಇಷ್ಟು ವಾಹನಗಳ ಒಟ್ಟು ಮೌಲ್ಯ ಸುಮಾರು 20,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಸಂಭಾವ್ಯ ನಷ್ಟದ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಲು ಕಂಪನಿಗಳು ರಿಯಾಯಿತಿಯ ಮೊರೆ ಹೋಗಿವೆ. ಹಲವು ದ್ವಿಚಕ್ರ ವಾಹನ ಕಂಪನಿಗಳು ವಿವಿಧ ಮಾದರಿಗಳ ಮೇಲೆ 13,000ದಿಂದ 20,000ವರೆಗೆ ರಿಯಾಯಿತಿ ಘೋಷಿಸಿವೆ. ಈ ರೀತಿಯ ರಿಯಾಯಿತಿ ಇಂದು ಮಾತ್ರ ಇರಲಿದೆ. ಜೊತೆಗೆ ಕೆಲವು ಕಂಪನಿಗಳು ಉಚಿತ ವಿಮೆಯ ಸೌಲಭ್ಯವನ್ನು ಕೂಡ ಘೋಷಿಸಿವೆ. ವಾಹನ ತಯಾರಕರು ಮತ್ತು ಮಾರಾಟಗಾರರ ಬಳಿ ಮಾರಾಟವಾಗದೆ ಉಳಿದಿರುವ ಭಾರತ್ ಸ್ಟೇಜ್ 3 ಎಂಜಿನ್ ಇರುವ ಹೊಸ ವಾಹನಗಳು ನಾಳೆಯಿಂದ ಮಾರಾಟ ಆಗಲ್ಲ. ಏಪ್ರಿಲ್ 1ರ ನಂತರವೂ ಈ ವಾಹನಗಳ ಮಾರಾಟ ಮತ್ತು ನೋಂದಣಿಗೆ ಅವಕಾಶ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ದೇಶದಾದ್ಯಂತ ನಾಳೆಯಿಂದ BS4 ಮಾನದಂಡದ ಎಂಜಿನ್ನ ವಾಹನಗಳನ್ನಷ್ಟೇ ಮಾರಾಟ ಮತ್ತು ನೋಂದಣಿ ಮಾಡಬೇಕು ಅಂತ ರಸ್ತೆ ಮತ್ತು ಸಾರಿಗೆ ಸಚಿವಾಲಯವು 2015 ಆಗಸ್ಟ್ 19ರಂದೇ ಅಧಿಸೂಚನೆ ಹೊರಡಿಸಿತ್ತು. ಭಾರತದ ವಾಹನ ತಯಾರಿಕಾ ಕಂಪನಿಗಳ ಬಳಿ BS3 ಎಂಜಿನ್ನ ಒಟ್ಟು 8.24 ಲಕ್ಷ ವಾಹನಗಳು ಮಾರಾಟವಾಗದೆ ಉಳಿದಿವೆ. ಇಷ್ಟು ವಾಹನಗಳ ಒಟ್ಟು ಮೌಲ್ಯ ಸುಮಾರು 20,000 ಕೋಟಿ ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಸಂಭಾವ್ಯ ನಷ್ಟದ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳಲು ಕಂಪನಿಗಳು ರಿಯಾಯಿತಿಯ ಮೊರೆ ಹೋಗ್ತಾ ಇವೆ. ಹಲವು ದ್ವಿಚಕ್ರ ವಾಹನ ಕಂಪನಿಗಳು ವಿವಿಧ ಮಾದರಿಗಳ ಮೇಲೆ 13,000ದಿಂದ 20,000ವರೆಗೆ ರಿಯಾಯಿತಿ ಘೋಷಿಸಿವೆ. ಈ ರಿಯಾಯಿತಿ ಇಂದು ಮಾತ್ರ ಇರುವಂತದ್ದು. ಜೊತೆಗೆ ಕೆಲವು ಕಂಪನಿಗಳು ಉಚಿತ ವಿಮೆಯ ಸೌಲಭ್ಯವನ್ನು ಕೂಡ ಘೋಷಣೆ ಮಾಡಿಕೊಂಡಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಆರ್ಯ, ವಾಹನ ತಯಾರಕರು ಮತ್ತು ಮಾರಾಟಗಾರರ ಬಳಿ ಮಾರಾಟವಾಗದೆ ಉಳಿದಿರುವಂತಹ ಭಾರತ್ ಸ್ಟೇಜ್ 3 ಎಂಜಿನ್ ಇರುವ ಹೊಸ ವಾಹನಗಳು ನಾಳೆಯಿಂದ ಮಾರಾಟ ಆಗಲ್ಲ. ಇದು ಮುಂದೆ ಯಾವ ತರ ಪರಿಣಾಮ ಬೀರಬಹುದು ಅಂತ ಮಾರುಕಟ್ಟೆಯಲ್ಲಿ? ಮಂಜುನಾಥ್, ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿರುವಂತಹದ್ದು, ನಾಳೆಯಿಂದಲೂ ಕೂಡ ಅಷ್ಟೇ BS3 ಇರುವಂತಹ ಒಂದು ವಾಹನದ ಒಂದು ಮಾರಾಟವನ್ನು ಮಾಡಬಾರದು ಅಂತ ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಇದರಿಂದ ಎಲ್ಲೋ ಒಂದು ರೀತಿ ವಾಹನ ತಯಾರಕರಿಗೂ ಮತ್ತು ಮಾರಾಟ ಮಾಡುವಂತೆಗೂ ದೊಡ್ಡದಾದಂತಹ ಹೊಡೆತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು BS3 ಇಂಜಿನ್ ಉಳ್ಳಂತಹ ವಾಹನಗಳು ದೇಶಾದ್ಯಂತ ಸುಮಾರು 8.5 ಲಕ್ಷ ವಾಹನಗಳು ಮಾರಾಟವಾಗದೆ ಉಳಿದಿರುವಂತಹದ್ದು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದಂತಹ ಪಕ್ಷದಲ್ಲಿ 8.5 ಲಕ್ಷ ವಾಹನಗಳು ಅದರ ಒಂದು ಅಂದಾಜು ಮೊತ್ತ ಅಂದ್ರೆ ಸುಮಾರು 20,000 ಕೋಟಿ ಆಗುತ್ತೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಿಂದ ಆ ಒಂದು ಮಾರಾಟಗಾರರು ಮತ್ತು ಆ ಒಂದು ಕಂಪನಿಗಳಿಗೆ ಏನು BS3 ಇಂಜಿನ್ ಇರುವಂತಹ ಒಂದು ವಾಹನಗಳ ತಯಾರಿಕಾ ಮಾಡ್ತಾ ಒಂದು ಕಂಪನಿ, ಆ ಒಂದು ಕಂಪನಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ನಷ್ಟ ಉಂಟಾಗಬಹುದಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಆದ್ರೂ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ಇದು ಯಾವುದನ್ನು ಕೂಡ ಅಷ್ಟೇ ಗಮನ ಕೊಟ್ಟಿಲ್ಲ. ಕೇವಲ ಜನರ ಒಂದು ಹಿತದೃಷ್ಟಿಯಿಂದ ಮತ್ತು ಪರಿಸರದ ಒಂದು ಸಂರಕ್ಷಣೆ ಮಾಡುವಂತಹ ಹಿತದೃಷ್ಟಿಯಿಂದ ಈ ರೀತಿಯಾದಂತಹ ಒಂದು ತೀರ್ಪು ಪ್ರಕಟವಾಗಿರುವಂತಹದ್ದು. ಆದ್ರೆ ಈ ಒಂದು ತೀರ್ಪು ಪ್ರಕಟವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು BS3 ನ ಒಂದು ಇಂಜಿನ್ ನ ವಾಹನಗಳನ್ನು ತಯಾರಿಕಾ ಮಾಡುವಂತಹ ಕಂಪನಿಯವರು ಸಾಕಷ್ಟು ರೀತಿಯಾದಂತಹ ಒಂದು ಕಡಿಮೆ ಬೆಲೆಗೆ ಈ ಒಂದು ವಾಹನಗಳನ್ನು ಇವತ್ತು ಮಾರಾಟ ಮಾಡಕ್ಕೆ ಕೂಡ ಹೊರಟಿರುವಂತಹದ್ದು. ಯಾಕಂದ್ರೆ ಯಾವುದೇ ಒಂದು ದ್ವಿಚಕ್ರ ವಾಹನದ ಬೆಲೆ ಮಾರುಕಟ್ಟೆ ಬೆಲೆ ಏನು ಸುಮಾರು 60,000 ಇದ್ರೆ ಇವರು 20,000ದಷ್ಟು ಏನು ನಾವು ಡಿಸ್ಕೌಂಟ್ ಕೊಡ್ತೀವಿ, ಅಂದ್ರೆ ಕೇವಲ 35,000-40,000ಕ್ಕೆ ನಾವು ವಾಹನಗಳನ್ನು ಕೂಡ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಉತ್ಪಾದಕರು ಮತ್ತು ಈ ಒಂದು ಕಂಪನಿಯವರು ಹೊರಟಿರುವಂತಹದ್ದು. ಇದರಿಂದ ಎಲ್ಲೋ ಒಂದು ರೀತಿ ಜನಕ್ಕೆ ಎಷ್ಟರ ಮಟ್ಟಿಗೆ ತೊಂದರೆ ಆಗಬಹುದು. ಯಾಕಂದ್ರೆ ಈ ಒಂದು BS3 ಇಂಜಿನ್ ಇರುವಂತಹ ವಾಹನಗಳನ್ನು ಒಂದು ವೇಳೆ ಖರೀದಿ ಮಾಡಿದ್ದಂತೆ ಆದ ಪಕ್ಷದಲ್ಲಿ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಂತಹ ತೊಂದರೆಗಳಿಗೆ ಆ ಒಂದು ವಾಹನಗಳು ಒಳಗಾಗ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು BS3 ಇಂಜಿನ್ ಇರುವಂತಹ ವಾಹನಗಳು ಆದಷ್ಟು ಬೇಗ ಸೀಸ್ ಆಗೋದಾಗಿರ್ಬೋದು. ಇದರಿಂದ ಏನು ವಾಹನ ಸವಾರರಿಗೆ ಸಾಕಷ್ಟು ರೀತಿಯ ತೊಂದರೆಗಳಾಗುತ್ತೆ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನೀಗ ಒಂದು ತೀರ್ಮಾನಕ್ಕೆ ಬಂದಿರುವಂತಹದ್ದು BS4 ಇಂಜಿನ್ಗಳು ವಾಹನಗಳನ್ನೇ ಇನ್ನು ಮುಂದಿನ ದಿನಗಳಲ್ಲಿ ದೇಶಾದ್ಯಂತಲೂ ಕೂಡ
ಕೂಡ ಅಷ್ಟೇ ಮಾರಾಟ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದೆ. ಯಾಕಂದ್ರೆ BS4 ಇರುವ ಇಂಜಿನ್ ಉಳ್ಳಂತಹ ಒಂದು ವಾಹನಗಳಾದ್ರೆ ಯಾವುದೇ ರೀತಿಯಾದಂತಹ ಪರಿಸರದ ಮಾಲಿನ್ಯ ಕೂಡ ಆಗಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಜನರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ಕೆ ಮುಂದಾಗಿದೆ. ಮತ್ತು 2010ರಲ್ಲೇ ಈ ಒಂದು ನಿಯಮವನ್ನು ಜಾರಿಗೆ ತಂದಿತ್ತು. ಆದ್ರೆ ಕೆಲವೊಂದು ರಾಜ್ಯಗಳಲ್ಲಿ BS4 ಇಂಜಿನ್ಗಳುಳ್ಳಂತಹ ವಾಹನಗಳು ಓಡಾಟ ನಡೆಸ್ತಾ ಇದ್ವು. ಇನ್ನು ಕೆಲವು ರಾಜ್ಯಗಳಲ್ಲಿ ಈ ಒಂದು ವಾಹನಗಳು ಓಡಾಟ ನಡೆಸ್ತಿರಲಿಲ್ಲ. ಯಾಕಂದ್ರೆ ಕೆಲವೊಂದು ಕಂಪನಿಗಳು ಏನು BS4 ಉಳ್ಳ ಇಂಜಿನ್ಗಳನ್ನು ತಯಾರು ಮಾಡಲು ಕೆಲವೊಂದು ಎಕ್ವಿಪ್ಮೆಂಟ್ ಇಲ್ಲ ಅನ್ನುವಂತಹ ಕಾರಣವನ್ನು ಕೂಡ ಅಷ್ಟೇ ಆಗಿನ ಸರ್ಕಾರಕ್ಕೆ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು BS4 ಇಂಜಿನ್ಗಳುಳ್ಳಂತಹ ವಾಹನಗಳನ್ನು ಮಾರಾಟ ಮಾಡೋದಕ್ಕೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ BS3 ಇಂಜಿನ್ಗಳುಳ್ಳಂತಹ ವಾಹನ, ದ್ವಿಚಕ್ರ ವಾಹನ ಆಗಿರ್ಬೋದು, ತ್ರಿಚಕ್ರ ಮತ್ತು 4 ವೀಲರ್ಸ್ ವಾಹನಗಳನ್ನು ಇದುವರೆಗೂ ಕೂಡ ಅಷ್ಟೇ ಕೆಲವೊಂದು ರಾಜ್ಯಗಳಲ್ಲಿ ಮಾರಾಟ ಮಾಡ್ಕೊಂಡೇ ಬರ್ತಿದ್ದಾರೆ. ಇದರಿಂದ ಸಾಕಷ್ಟು ಹಣವನ್ನು ಕೂಡ ಅಷ್ಟೇ ಗಳಿಸ್ತಿದ್ದಾರೆ. ಯಾಕಂದ್ರೆ BS3 ಇಂಜಿನ್ ಉಳ್ಳಂತಹ ಒಂದು ಇಂಜಿನ್ ಅನ್ನು ತಯಾರು ಮಾಡಬೇಕಾದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ತಯಾರಾಗ್ತಿರುತ್ತದೆ. ಆ ನಿಟ್ಟಿನಲ್ಲಿ ಪರಿಸರ ಹಾನಿ ಕೂಡ ಅಷ್ಟೇ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ರು. ಇದರಿಂದ ಬಹುತೇಕ 8.5 ಲಕ್ಷದಷ್ಟು ಮೋಟಾರ್ ವಾಹನ, ಅದರಲ್ಲೂ ಸುಮಾರು 6.5 ಲಕ್ಷದಷ್ಟು ದ್ವಿಚಕ್ರ ವಾಹನಗಳು, ಸುಮಾರು 1 ಲಕ್ಷದಷ್ಟು ತ್ರಿಚಕ್ರ ವಾಹನಗಳು ಸೇರಿದಂತೆ ಸುಮಾರು 8.5 ಲಕ್ಷದಷ್ಟು ವಾಹನಗಳು ಇದು ಈಗಲೂ ಕೂಡ ಅಷ್ಟೇ BS3 ಇಂಜಿನ್ ಉಳ್ಳಂತಹ ವಾಹನಗಳಾಗಿರುವಂತ ನಿಟ್ಟಿನಲ್ಲಿ ಈಗ ಅವರು ಸುಮಾರು 20,000 ಕೋಟಿಯಷ್ಟು ಅಂದಾಜು ಮೊತ್ತ ಅಂತ ಈಗಾಗಲೇ ಹೇಳ್ತಿರುವಂತದ್ದು ಕಂಪನಿಯವರು. ಆ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಬಹುತೇಕ ಕೊನೆ ದಿನ. ಯಾಕಂದ್ರೆ ಹಿಂದೆ ಈಗಾಗಲೇ ಮಾರಾಟ ಮಾಡಿ ರಿಜಿಸ್ಟ್ರೇಷನ್ ಆಗಿರುವಂತಹ ವಾಹನಗಳು ಬೇಕಾದ್ರೆ ಬೇರೆಯವರಿಗೆ ಮಾರಾಟ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯ ಆ ಒಂದು ರಿಜಿಸ್ಟ್ರೇಷನ್ ಕೂಡ ಅಷ್ಟೇ ಬೇರೆಯವರ ಹೆಸರಿಗೆ ಮಾಡಿಸ್ಕೊಬಹುದು. ಆದ್ರೆ ನಾಳೆಯಿಂದ ಏನು ಮಾರಾಟ ಮಾಡಬಾರದು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಒಂದು ಆರ್ಡರ್ ಹೇಳಿ ಪಾಸ್ ಮಾಡಿರುವಂತಹದ್ದು. ಮಂಜುನಾಥ್. ಓಕೆ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.